ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಸಂಗಾತಿಯೊಂದಿಗೆ ಈ ರೀತಿಯಾಗಿ ಸಂಭೋಗ ಮಾಡಿದ್ರೆ ದುಪ್ಪಟ್ಟು ತೃಪ್ತಿ ಸಿಗೋದು ಗ್ಯಾರಂಟಿ. ಈ ವಿಡಿಯೋ ಬಹಳಷ್ಟು ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಈ ಒಂದು ಸಮಾಜದಲ್ಲಿ ಪುರುಷರೇ ಆಗಿರಲಿ, ಮಹಿಳೆಯರಿಗೆ ಆಗಿರಲಿ ಪ್ರತಿಯೊಬ್ಬರೂ ಸಂಭೋಗ ಮಾಡಬೇಕು ಅಂತ ಬಯಸೋದ ಸಹಜ. ಇದೊಂದು ನೈಸರ್ಗಿಕ ಕ್ರಿಯೆಯಾಗಿದೆ. ಇದರ ಮೂಲಕ ಹೇಗೆ ಹೆಚ್ಚು ತೃಪ್ತಿ ಪಡೆದುಕೊಳ್ಳುವುದು ಎನ್ನುವುದು ಈ ವಿಡಿಯೋದಲ್ಲಿ ನೋಡೋಣ. ಸಾಮಾನ್ಯವಾಗಿ ಬಹುತೇಕರು ಲೈಂಗಿಕತೆ ಬಗ್ಗೆ ಸಂಪೂರ್ಣ ಜಾಗೃತರಾಗದೇ ಇರುವ ಕಾರಣ ಸಂಪೂರ್ಣ ಲೈಂಗಿಕ ಸುಖ ಅನ್ನೋದೇ ಸಿಗಲ್ಲ. ಇದರ ಫಲವಾಗಿ ಸಾಕಷ್ಟು ಸಂಬಂಧಗಳಲ್ಲಿ ಬಿರುಕಾಗುವುದನ್ನು ನಾವು ಕಾಣಬಹುದು. ಈ ಮಾಹಿತಿ ಸಾಮಾನ್ಯ ಜನರಿಗೆ ಸಂಬಂಧಪಟ್ಟದಾಗಿದೆ. ಇದು ಎಲ್ಲರಿಗೂ ಅನ್ವಯಿಸಬೇಕಾಗಿಲ್ಲ, ಯಾಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಇರಬಹುದು ಅಲ್ವಾ. ಇದು ನಿಮಗೆ ಸರಿ ಅನಿಸಿದ್ದಲ್ಲಿ ಮಾತ್ರ ಈ ಮಾಹಿತಿಯನ್ನು ನೀವು ನಿಮ್ಮ ಜೀವನದಲ್ಲಿ ಉಪಯೋಗಕ್ಕೆ ತೆಗೆದುಕೊಳ್ಳಿ. ಸ್ನೇಹಿತರೆ, ನೀವು ಯಾವುದೇ ಅನೈತಿಕ ಸಂಬಂಧ, ಅನೈತಿಕ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬೇಡಿ. ಈ ಸಮಾಜದಲ್ಲಿ ಉತ್ತಮ ರೀತಿಯಿಂದ ನಡೆದುಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಒಂದು ಸಂಪೂರ್ಣ ಮತ್ತು ಆರೋಗ್ಯಕರ ಲೈಂಗಿಕ ಸಂಬಂಧ ಅನ್ನೋದು ಪಲ್ಲಂಗಕ್ಕಿಂತ ಮುಂಚೆ ಆರಂಭವಾಗುತ್ತೆ. ಇದನ್ನು ನೀವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಸಂಭೋಗ ಕ್ರಿಯೆ ಅನ್ನೋದು ಒಂದು ಕ್ರೀಡೆ ಅಲ್ಲ, ಪೌರುಷ ಕೊಚ್ಚಿಕೊಳ್ಳುವ ಕ್ರಿಯೆ ಅಲ್ಲ. ಲೈಂಗಿಕ ಕ್ರಿಯೆ ಅನ್ನೋದು ಒಬ್ಬ ಗಂಡು ಮತ್ತು ಹೆಣ್ಣಿನ ಜೀವನವನ್ನು, ಸಂಬಂಧವನ್ನು ಗಟ್ಟಿಗೊಳಿಸುವ ಒಂದು ಸುಂದರ ಕ್ರಿಯೆಯಾಗಿದೆ. ಆದ್ರೆ ಕೆಲವರು ಮಾತ್ರ ಇದನ್ನ ಇನ್ನೊಬ್ಬರ ಮೇಲೆ ಪೌರುಷ ತೋರಿಸೋಕೆ ಉಪಯೋಗಿಸಿದರೆ, ಇನ್ನು ಕೆಲವರು ಒಬ್ಬ ವ್ಯಕ್ತಿಯ ಜೀವನವನ್ನು ಹಾಳು ಮಾಡೋಕೆ ಉಪಯೋಗಿಸುತ್ತಾರೆ. ಈ ರೀತಿ ಮಾಡುವುದು ಅಪರಾಧ. ಇದಕ್ಕೆ ನೀವು ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬೇಡಿ. ಈ ಲೈಂಗಿಕ ಕ್ರಿಯೆಯನ್ನು ನಿಮ್ಮ ಜೀವನ ಸಂಗಾತಿ ಅಥವಾ ಗೆಳತಿಯ ಜೊತೆ ಮಾಡಬೇಕೇ ಹೊರತು ಇನ್ನೊಬ್ಬರ ಜೀವನ ಹಾಳು ಮಾಡೋಕೆ ಮಾಡಬೇಡಿ. ಅಲ್ಲದೆ ಯಾವ ವ್ಯಕ್ತಿ ಹೆಚ್ಚು ಒತ್ತಡದಿಂದ ಇರುತ್ತಾನೋ ಅವನಿಂದ ಸಂಪೂರ್ಣ ಲೈಂಗಿಕ ಸುಖ ನೀಡೋಕೆ ಸಾಧ್ಯ ಇಲ್ಲ. ಇದರಿಂದ ಸಂಗಾತಿಯ ಲೈಂಗಿಕ ಜೀವನವನ್ನು ಸಹ ಹಾಳು ಮಾಡುತ್ತಾರೆ. ಹಾಗಾಗಿ ನೀವು ನಿಮ್ಮ ಸಂಗಾತಿಯನ್ನು ತೃಪ್ತಿಪಡಿಸಲು ಈ ವಿಷಯಗಳ ಬಗ್ಗೆ ನೀವು ಗಮನ ಹರಿಸಲೇಬೇಕು. ಸ್ನೇಹಿತರೆ, ನೀವು ಪಲ್ಲಂಗ ಏರುವ ಮುಂಚೆ ಗಂಡ ಮತ್ತು ಹೆಂಡತಿಯ ಮಧ್ಯೆ ಉತ್ತಮ ಸಂಬಂಧ ಇರುವುದು ಬಹಳ ಮುಖ್ಯ. ಅದರಲ್ಲಿ ನೀವು ಜಗಳ ಮಾಡಿಕೊಂಡು ಸಂಭೋಗ ಮಾಡಬಾರದು. ಯಾಕೆಂದರೆ ನೀವು ಎಲ್ಲಿಯವರೆಗೆ ನಿಮ್ಮ ಸಂಗಾತಿಗೆ ಉತ್ತಮ ಪತಿಯಾಗಿರಲು ಸಾಧ್ಯವಿಲ್ಲ, ಅಲ್ಲಿಯವರೆಗೆ ನಿಮ್ಮಿಂದ ಆಕೆ ಉತ್ತಮ ಲೈಂಗಿಕ ಕ್ರಿಯೆ ಮಾಡೋಕೆ ಸಾಧ್ಯ ಇಲ್ಲ. ಹಾಗಾಗಿ ಸತಿಪತಿಗಳು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಆದಾಗ್ಯೂ ಕೂಡ ಸಂಭೋಗ ನಡೆದ್ರೆ ಅದು ಯಾಂತ್ರಿಕವಾಗಿರಬಹುದು, ಅದರಲ್ಲಿ ಭಾವನೆ ಇರಲ್ಲ. ಈ ರೀತಿ ಮಾಡುವುದರಿಂದ ಜೀವನ ಪೂರ್ತಿ ಲೈಂಗಿಕ ಅತೃಪ್ತಿ ಕಾಡುತ್ತೆ. ಇದು ಗಂಡಸರು ಇತರರ ಸಂಬಂಧ ಮಾಡುವುದಕ್ಕೆ ಕಾರಣವಾಗಬಹುದು. ಈ ಕಾರಣದಿಂದ ನಿಮ್ಮ ಜೀವನದಲ್ಲಿ ನೀವು ತೃಪ್ತಿ ಕಾಣಲು ಒಬ್ಬರನ್ನ ಇನ್ನೊಬ್ಬರು ಮೊದಲು ಗೌರವಿಸುವುದನ್ನ ಕಲಿಯಬೇಕು. ಪರಸ್ಪರ ತಮಗೆ ಏನು ಇಷ್ಟ ಅನ್ನೋದನ್ನ ತಿಳಿದುಕೊಳ್ಳಬೇಕು. ಇನ್ನು ಲೈಂಗಿಕ ಕ್ರಿಯೆ ಮಾಡುವಾಗ ಹೊಟ್ಟೆಯಲ್ಲಿ ಒತ್ತಡ ಇಟ್ಟುಕೊಂಡು ಯಾವುದೇ ಕಾರಣಕ್ಕೂ ಸಂಭೋಗ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬೇಡಿ. ಯಾಕೆಂದರೆ ಲೈಂಗಿಕ ಕ್ರಿಯೆ ಮಾಡುವ ಮುಂಚೆ ಮಲಮೂತ್ರ ವಿಸರ್ಜಿಸಿ ಮತ್ತು ನಿಮ್ಮ ಜನನಾಂಗಗಳನ್ನು ಉತ್ತಮ ಲೋಷನ್ ಬಳಸಿ ಶುಭ್ರಗೊಳಿಸಿ. ಶುಭ್ರವಾದ ಬಟ್ಟೆಯಿಂದ ನಿಮ್ಮ ಜನನಾಂಗಗಳನ್ನು ಶುಚಿ ಮಾಡಿಕೊಳ್ಳಿ. ಮುಖ್ಯವಾಗಿ ಪುರುಷರು ಶಿಶ್ನದ ತುದಿಯ ಚರ್ಮವನ್ನು ಹಿಂದೆ ಸರಿಸಿ ಚೆನ್ನಾಗಿ ಶುಚಿಗೊಳಿಸಿ. ನಂತರ ಶುಭ್ರವಾದ ಬಟ್ಟೆಯಿಂದ ಒರೆಸಿ. ಲೈಂಗಿಕ ಕ್ರಿಯೆ ಮಾಡುವ ಮುಂಚೆ ಮಲಮೂತ್ರ ವಿಸರ್ಜಿಸುವುದು ಬಹಳ ಮುಖ್ಯ, ಯಾಕೆಂದರೆ ಇದು ಸಂಭೋಗಕ್ಕೆ ಅಡ್ಡಿಯಾಗುತ್ತದೆ. ಮುಂದುವರೆದು, ನೀವು ಏನಾದರೂ ನಿಮ್ಮ ಸಂಗಾತಿಯೊಂದಿಗೆ ಲೈಂಗಿಕ ಕ್ರಿಯೆ ಮಾಡುವುದಿದ್ದರೆ ಬೆಳಗ್ಗೆ ಕೆಲಸಕ್ಕೆ ಹೋಗುವ ಮುಂಚೆಯೇ ನಿಮ್ಮ ಸಂಗಾತಿಗೆ ಸೂಚಿಸಿ. ಹೀಗೆ ಮಾಡುವುದರಿಂದ ಇಬ್ಬರ ಮಧ್ಯೆ ಒಂದು ಉತ್ತಮ ಬಾಂಧವ್ಯ ಇರುತ್ತದೆ. ಸ್ನೇಹಿತರೆ, ಇನ್ನೂ ಮುಖ್ಯವಾಗಿ ನಿಮ್ಮ ಸಂಗಾತಿಯನ್ನು ನೀವು ಸಂತೋಷವನ್ನು ಪಡಿಸಬೇಕು ಅಂದುಕೊಂಡ್ರೆ ಮೊದಲು ನೀವು ಫೋರ್ಪ್ಲೇ ಮಾಡಿ. ಇದು ಹೆಣ್ಣಿನ ದೇಹದ ಮುಖ್ಯ ಭಾಗಗಳಲ್ಲಿ ಕೈಬೆರಳು ಅಥವಾ ನಾಲಿಗೆಯ ಸಹಾಯದಿಂದ ಉದ್ರೇಕಿಸುವುದಾಗಿದೆ.
ಲೈಂಗಿಕ ಕ್ರಿಯೆಯಲ್ಲಿ ಗುರು ಪ್ಲೇಗಿಂತ ಹೆಚ್ಚು ಸುಖ ನೀಡುವ ಇನ್ನೊಂದು ಕ್ರಿಯೆ ಅನ್ನೋದು ಇಲ್ಲ. ಯಾಕೆಂದರೆ ಈ ಫೋರ್ ಪ್ಲೇನಲ್ಲಿ ಹೆಣ್ಣಿನ ದೇಹದ ಎಲ್ಲೆಲ್ಲಿ ನಾವು ಉದ್ರೇಕ ಮಾಡುತ್ತೇವೋ ಆ ಭಾಗಗಳೆಲ್ಲ ಹೆಣ್ಣಿನ ದೇಹದ ವೀಕೆಸ್ಟ್ ಪಾಯಿಂಟ್ ಅಂತ ಕರೆಯಲಾಗುತ್ತೆ. ಈ ಭಾಗಗಳನ್ನು ಉದ್ರೇಕಿಸಿದರೆ ಯಾವುದೇ ಹೆಣ್ಣಿಗೂ ತಮ್ಮ ಕಾಮ ಇಚ್ಛೆಯನ್ನು ತಡೆದು ಇಟ್ಟುಕೊಳ್ಳೋಕೆ ಆಗಲ್ಲ. ಆದ್ರೆ ವಿಪರ್ಯಾಸ ಅಂದರೆ ಜಾಗೃತಿಯ ಕೊರತೆಯಿಂದಾಗಿ ಹೆಚ್ಚಿನ ಗಂಡ ಹೆಂಡತಿಯರು ಫೋರ್ ಪ್ಲೇನ ಮಾಡುವುದೇ ಇಲ್ಲ. ಇದು ಬಹಳಷ್ಟು ಗಂಡಸರಿಗೆ ಗೊತ್ತೇ ಇಲ್ಲ. ಸಾಮಾನ್ಯವಾಗಿ ಗಂಡಸರು ಸಂಭೋಗ ಮಾಡುವ ಉದ್ದೇಶ ಅನ್ನೋದು ಯೋನಿ ಸಂಭೋಗ ಮಾಡುವುದು ಅಂತ ತಿಳಿದುಕೊಂಡಿದ್ದಾರೆ. ಇದು ಬಹಳಷ್ಟು ಸಮಯ ಮಾಡಲು ಸಾಧ್ಯವಿಲ್ಲ. ಒಬ್ಬ ಆರೋಗ್ಯವಂತ ವ್ಯಕ್ತಿ ವೇಗವಾಗಿ ಯೋನಿ ಸಂಭೋಗ ಮಾಡಿದ್ರೆ ಕೇವಲ 5 ರಿಂದ 10 ನಿಮಿಷಗಳವರೆಗೆ ಮಾತ್ರ ಸಂಭೋಗ ಮಾಡೋಕೆ ಸಾಧ್ಯ. ಸ್ನೇಹಿತರೆ, ನೀವು ಹಾಗಿದ್ರೆ ಡಿಲೇ ಸ್ಟೇ ಬಳಸಿ ಸಂಭೋಗ ಮಾಡಬಹುದಲ್ವಾ ಅಂತ ಪ್ರಶ್ನೆ ಬಂದಿರಬಹುದು ಅಲ್ವಾ? ಈ ರೀತಿ ನೀವು ಸಂಭೋಗ ಮಾಡಿದ್ರೆ ನಿಮಗೆ ನೀವು ಸಂಭೋಗ ಇದ್ದೀರಾ ಅನ್ನೋದೇ ತಿಳಿಯಲ್ಲ. ಇದರಲ್ಲಿ ಯಾವುದೇ ಫೀಲ್ ಇರಲ್ಲ. ಯೋನಿ ಸಂಭೋಗದ ಸಮಯ ಅನ್ನೋದು ಪ್ರತಿಯೊಬ್ಬರಿಗೂ ಒಂದೇ ರೀತಿ ಇರಲ್ಲ. ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತೆ. ಕೆಲವರು ಕೇವಲ 1 ನಿಮಿಷದಲ್ಲಿ ವೀರ್ಯ ಚೆಲ್ಲಿಕೊಂಡರೆ, ಇನ್ನು ಕೆಲವರು 15 ನಿಮಿಷದವರೆಗೂ ಸಂಭೋಗ ಮಾಡಬಹುದು. ಆದರೆ ಸರಾಸರಿ ಸಮಯ ಅನ್ನೋದು ಕೇವಲ 5 ರಿಂದ 7 ನಿಮಿಷ ಮಾತ್ರ. ಈ ಎಲ್ಲ ಕಾರ್ಯ ಮಾಡುವುದಕ್ಕೂ ಮೊದಲು ನೀವು ಮುಕ್ತವಾಗಿ ನಿಮ್ಮ ಸಂಗಾತಿಯೊಂದಿಗೆ ಚರ್ಚಿಸಿ, ಆಮೇಲೆ ಸಂಗಾತಿಗೆ ಯಾವುದು ಇಷ್ಟವೋ ಅದನ್ನು ಮಾಡಿ. ಮುಖ್ಯವಾಗಿ ಲೈಂಗಿಕ ಕ್ರಿಯೆಯ ಮುಖ್ಯ ಭಾಗ ಅನ್ನೋದು ಫೋರ್ ಪ್ಲೇ ಆಗಿದೆ. ಆದ್ದರಿಂದ ಮೊದಲ ಬಾರಿ ಸಂಭೋಗ ಮಾಡುವಾಗಲೇ ಸರಿಯಾಗಿ ಫೋರ್ ಪ್ಲೇ ಮಾಡಿ. ಇದರಿಂದ 2ನೇ ಬಾರಿ ಸಂಭೋಗ ಮಾಡಬೇಕಾದ ಅಗತ್ಯ ಇರುವುದಿಲ್ಲ. ಸ್ನೇಹಿತರೆ, ಹೀಗೆ ಇಬ್ಬರಿಗೂ ಸಂಪೂರ್ಣ ಲೈಂಗಿಕ ಸುಖ ಸಿಕ್ಕಿದ ಮೇಲೆ ಇನ್ನೊಮ್ಮೆ ಲೈಂಗಿಕ ಕ್ರಿಯೆ ಮಾಡಬೇಕು ಅನ್ನೋ ಸಮಸ್ಯೆನೂ ಬರಲ್ಲ. ಆದ್ದರಿಂದ ಸ್ನೇಹಿತರೆ, ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಸಮಯ ಫೋರ್ ಪ್ಲೇನಲ್ಲಿ ತೊಡಗಿಸಿಕೊಳ್ಳಿ. ಅದೇ ರೀತಿ ನಿಮ್ಮ ಸಂಗಾತಿಗೆ ಗುರು ಪ್ಲೇನಲ್ಲಿ ಯಾವುದು ಹೆಚ್ಚು ಇಷ್ಟ ಆಗುತ್ತೆ ಅನ್ನೋದನ್ನ ತಿಳಿದುಕೊಳ್ಳಿ. ನಿಮ್ಮ ಸಂಗಾತಿಯೊಂದಿಗೆ ಪ್ರತಿಯೊಂದು ವಿಷಯವನ್ನು ಹಂಚಿಕೊಳ್ಳಿ. ಇಬ್ಬರು ತಮ್ಮ ಇಷ್ಟಗಳನ್ನು ಪರಸ್ಪರ ಹಂಚಿಕೊಳ್ಳಿ. ನಿಮ್ಮ ಸಂಗಾತಿಯೊಂದಿಗೆ ಇದನ್ನು ಒಮ್ಮೆ ಪ್ರಯತ್ನಿಸಿ ನೋಡಿ. ನಿಮ್ಮ ಅರ್ಧ ಸಮಸ್ಯೆಗಳು ಒತ್ತಡ ದೂರ ಆಗುತ್ತೆ. ಸ್ನೇಹಿತರೆ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.